ಎದ್ದು ನಿಂತು ಕಡಿದೊಂದು ಹೇಳ್ತೀರಾ ನಮ್ಮ ಕನ್ನಡ ಕಲಿ ಅಂತ ಹೇಳಿ. ನೀವೇ ಎಷ್ಟು ಸುಸ್ತು ಹೊಡೆದಿರಪ್ಪ. ಇನ್ನ ಹೆಂಗೆ ಈಗ ಸಂಜೆ ಶುರು ಆಗೈತೆ, ಮಾಡೋಣ ಎಲ್ಲರೂ ಎದ್ದು ನಿಂತು ಹೇಳ್ತೀರಾ? ಹ್ಞೂ ಅಂತ ಹೇಳ್ರಿ ಮತ್ತೆ. ಹಾ ಬರ್ಲಿ. ಯಾರು ಕನ್ನಡ ಕಲಿಸಿ ಮಾಡ್ತಾರೋ ಹಾಡನ್ನ ಹುಲಿ, ಯಾರು ಕನ್ನಡ ಕಲಿಸಿ ಮಾಡ್ತಾರೋ ಹಾಡನ್ನ ಹುಲಿ, ಯಾರು ಕನ್ನಡ ಕಲಿಸಿ ಮಾಡ್ತಾರೋ ಹಾಡನ್ನ ಹುಲಿ. ಧನ್ಯವಾದ. ಹಾ, ಈ ಎಲ್ಲ ತಯಾರಾಗ್ಯಾರ, ನಮ್ದು ಬಿಟ್ಟ ಸ್ಥಳ ತುಂಬಿದಂಗಾಯ್ತು. ಧನ್ಯವಾದ. ಮುಂದಿನ ಕಾರ್ಯಕ್ರಮ ಕೇಳೋಣ. ಇದು ಶ್ವೇತಾ ಜೋಯ್ಸ್ ಅವರ ನಿರ್ದೇಶನದಲ್ಲಿ ಕನ್ನಡ ಎಂದರೆ ಬರೀ ನುಡಿಯಲ್ಲ. ಧನ್ಯವಾದ. ಅದು
ಹೇಗಿತ್ತು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮ? ಓಕೆ, ತುಂಬ ತುಂಬ ಧನ್ಯವಾದ ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮದ ಎಲ್ಲ ಮಕ್ಕಳಿಗೆ. ಸೊ ಈ ಪ್ರೋಗ್ರಾಮ್ದಲ್ಲಿ ತುಂಬ ಚಿಕ್ಕ ಮಕ್ಕಳಿದ್ದಾರೆ, ಅವ್ರದ್ದು ಎಲ್ಲರದ್ದು ಹೆಸರು ಹೇಳ್ತಾ ಇಲ್ಲ, ಕ್ಷಮಿಸಿ. ಸೊ ಸ್ಟಾಫ್ ಮೆಂಬರ್ಸ್ ಎಲ್ಲರದ್ದು ಹೆಸರು ಹೇಳ್ತಾ ಇದ್ದೀವಿ. ಶ್ವೇತಾ ಜೋಯ್ಸ್, ದೀಪಿಕಾ ಗಜ್ಜರ್, ಅಶ್ವಿನಿ ಹಿರೇಮಠ್, ಪೂಜಾ ಸ್ಥಾವರ್ಮಠ್, ಪವಿತ್ರ ಮಾದೇಶ್, ಕುಸುಮಾ ಗಡಗಿ, ಶೈಲಜಾ ರಾಜು, ತೇಜಸ್ವಿನಿ ಕೃಷ್ಣಮೂರ್ತಿ, ವಿನಾಯಕ್ ಅನಂತರಾಮು ಮತ್ತು ಅನಿಲ್ ಶೇಖರ್ ಅವರು. ಈ ಕಾರ್ಯಕ್ರಮವನ್ನು ಡೈರೆಕ್ಟ್ ಮಾಡಿರೋದು ಶ್ವೇತಾ ಜೋಯ್ಸ್ ಅವರು, ಬಟ್ ಅವರು ಕಾರ್ಯಕ್ರಮದಲ್ಲಿ ಸದ್ಯಕ್ಕಿಲ್ಲ. ಸೊ ಹಾಗಾಗಿ ಅವ್ರ ಪರವಾಗಿ ಅಶ್ವಿನಿ ಹಿರೇಮಠ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಶ್ವಿನಿ ಹಿರೇಮಠ್ ಅವರು. ಹಾಂ, ಸೊ ಇವರಿಗೆ ಅನಿಲ್ ಶೇಖರ್ ಅವರು ಒಂದು ಕಿರುಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅನಿಲ್ ಶೇಖರ್ ಅವರು ಸ್ಟೇಜ್ ಮೇಲೆ ಬರ್ತೀರಾ? ಚಪ್ಪಾಳೆ ಜೋರಾಗಿ ಬರಬೇಕು. ಇದು ತುಂಬ ದೊಡ್ಡ ಪ್ರೋಗ್ರಾಮ್, ಇಷ್ಟು ಜನ ಸೇರಿ ಹಾಡೋದು ಸುಲಭ ಅಲ್ಲ. ಅಶ್ವಿನಿ ಅವರು ಏನಾದ್ರು ಮಾತಾಡ್ತೀರಾ? ಎಲ್ರಿಗೂ ನಮಸ್ಕಾರ. ಹೆಂಗಿತ್ತು ನಮ್ಮ ಮಕ್ಕಳ ಗೀತೆ? ಥ್ಯಾಂಕ್ ಯು. ಸೊ ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮ ಸತತ 5 ವರ್ಷದಿಂದ ಕೇವಲ 19 ಸ್ಟೂಡೆಂಟ್ಸಿಂದ ಶುರುವಾದ ಈ ಪ್ರೋಗ್ರಾಮ್ ಈ ವರ್ಷ 96 ಕಿಡ್ಸ್ ಆಗಿದ್ದಾರೆ. ಅದನ್ನು ಹೇಳಲು ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಹೊಸ ಪೇರೆಂಟ್ಸ್ ಇದ್ದರೆ ದಯವಿಟ್ಟು ನಮ್ಮ ಪ್ರೋಗ್ರಾಮ್ಗೆ ಎನ್ರೋಲ್ ಮಾಡಿ. ಕನ್ನಡವನ್ನು ಪ್ರತಿ ಮನೆಯಲ್ಲೂ ಕನ್ನಡ ದೀಪಗಳನ್ನು ಹಚ್ಚೋಣ. ನಮಸ್ಕಾರ. ನಮ್ಮ ಕೆಲವು ಫ್ರೆಂಡ್ಸು ಮಾತಾಡ್ತಾರೆ. ಶೈಲಜಾ ಅವರು ಸ್ವಲ್ಪ ನಮ್ಮ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾರೆ. ನಮಸ್ಕಾರ. ಈಗಾಗಲೇ ಅಶ್ವಿನಿ ಹೇಳ್ದಂಗೆ ನಾವು ಈ ವರ್ಷ 6ನೇ ತರಗತಿನೂ ಶುರು ಮಾಡಿದ್ವಿ. ಸುಮಾರು 100ಕ್ಕೆ ಹತ್ತಿರ ಮಕ್ಕಳಿದ್ದಾರೆ. ನಮ್ಮ ಹತ್ರ 6 ವರ್ಷ ಫಸ್ಟ್ ಗ್ರೇಡಿಂದ 6th ಗ್ರೇಡ್ವರೆಗೂ ನಮ್ಮ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಯರ್ ನಾವು ಹೈಸ್ಕೂಲ್ ಕ್ರೆಡಿಟ್ ಪ್ರೋಗ್ರಾಮ್ನು ಶುರು ಮಾಡ್ತಿದ್ದೀವಿ. ಸೊ ಇದರಿಂದ ನಮ್ಮ ಮಕ್ಕಳಿಗೆ ಹೈಸ್ಕೂಲ್ ಕ್ರೆಡಿಟ್ಸು ಬರುತ್ತೆ. ಸೊ ಅವ್ರಿಗೂ ಇದು ಒಂಥರ ಎನ್ಕರೇಜ್ಮೆಂಟ್ ಇದೆ. ಒಂಥರ ಅವ್ರಿಗೆ ಇದನ್ನೆಲ್ಲ ಮಾಡಿದ್ರೆ ನಮಗೆ ಐ ವಿಲ್ ಗೆಟ್ ಹೈಸ್ಕೂಲ್ ಕ್ರೆಡಿಟ್ಸ್ ಅನ್ನೋದು ಅವ್ರಿಗೆ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ದಯವಿಟ್ಟು ಎನ್ರೋಲ್ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ. ನಮಸ್ಕಾರ, ನನ್ನ ಹೆಸರು ತೇಜಸ್ವಿನಿ ಕೃಷ್ಣಮೂರ್ತಿ. ಶೈಲಜಾ ಮತ್ತು ಅಶ್ವಿನಿ ಅವರು ಸುಮಾರು ವಿಷಯ ಹೇಳಿದ್ದಾರೆ ಕಾರ್ಯಕ್ರಮದ ಬಗ್ಗೆ. ಸೊ ನೀವು ನೋಡ್ದಂಗೆ ಬರೀ ಓದೋದು ಬರೆಯೋದಲ್ಲ, ಮಾತಾಡೋದು, ಆಮೇಲೆ ನಮ್ಮ ಕನ್ನಡ ಸಂಸ್ಕೃತಿ, ನಮ್ಮ ಹಾಡು, ನಮ್ಮ ಕವಿಗಳು, ನಮ್ಮ ಹಬ್ಬಗಳ ಬಗ್ಗೆನೂ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಮತ್ತು ಪ್ರತಿಯೊಂದು SJKS ಪ್ರೋಗ್ರಾಮಲ್ಲಿ ನಮ್ಮ ಕಡೆಯಿಂದ ಈ ಥರ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಸೊ ಇದಾದಮೇಲೂ ಇನ್ನೂ ಒಂದು ಕಾರ್ಯಕ್ರಮ ಇದೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಈಗಾಗಲೇ ಅಶ್ವಿನಿ ಅವ್ರು ಹೇಳಿದಾಗೆ 19 ಮಕ್ಕಳಿಂದ ಶುರುವಾದ ಕಾರ್ಯಕ್ರಮ ಇವತ್ತು 96 ಮಕ್ಕಳಿದ್ದೀವಿ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ತೀವಿ. ಹೀಗೆ ನಾವು ಬೆಳೀತಾ ಇದ್ದೀವಿ. ಮಕ್ಕಳು ಬೆಳೆದಾಗೆ, ಮಕ್ಕಳ ಸಂಖ್ಯೆ ಬೆಳೆದಾಗೆ ನಮಗೆ ಟೀಚರ್ಸ್ಗಳ ಸಂಖ್ಯೆನೂ ಬೆಳಿಬೇಕು. ಸೊ ದಯವಿಟ್ಟು ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ವಾಲಂಟಿಯರ್ ಆಗಿ, ಟೀಚರ್ ಆಗಿ ನಮ್ಮ ಕಾರ್ಯಕ್ರಮನ ಮಕ್ಕಳಿಗೆ ತಿಳಿಸ್ಕೊಡೋ ಹಾಗೆ ನಮಗೆಲ್ರಿಗೂ ಹೆಲ್ಪ್ ಆಗುತ್ತೆ. ನಾವು 15 ಜನ ಟೀಚರ್ಸ್ ಆಲ್ರೆಡಿ ಇದ್ದೀವಿ ಈಗ, ಇವನ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಷನ್ ತಂಡದ ವಿನಾಯಕ್ ಅವರು, ಅನಿಲ್ ಅವರು, ನಾನು, ಮತ್ತು ನಾವು ಟೀಚರ್ಸ್ ಆಗು ಎಲ್ಲ 15 ಜನ ಇದ್ದೀವಿ. ವಿ ವಾಂಟ್ ಮೋರ್ ಟೀಚರ್ಸ್. ಪ್ಲೀಸ್ ವಾಲಂಟಿಯರ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಬನ್ನಿ ಅಂತ ಹೇಳ್ತೀವಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಮಕ್ಕಳ ಕಾರ್ಯಕ್ರಮ ನೋಡಿದ್ದಕ್ಕೆ, ಹಾಡುಗಾರಿಕೆ ನೋಡಿದ್ದಕ್ಕೆ ನಿಮ್ಮದು ಹೀಗೆ ಸಹಯೋಗ ಸಹಕಾರ ಎಲ್ಲದರಲ್ಲೂ ಇರಲಿ. ಪೋಷಕರೇ, ಮತ್ತೊಮ್ಮೆ ಧನ್ಯವಾದಗಳು. ಬಿಗ್ ರೌಂಡ್ ಆಫ್ ಅಪ್ಲೋಸ್ ಫಾರ್ ಕನ್ನಡ ಕಲಿಕೆ ಕಾರ್ಯಕ್ರಮದವರಿಗೆ. ಓಕೆ, ಮುಂದೊಂದು